ಅಲ್ಸರ್ ಬಾಯಲ್ಲಾಗ್ಬೋದು, ಕರಳಲ್ಲಾಗ್ಬೋದು, ಲಿವರ್ಲಾಗ್ಬೋದು, PCOD, PCOS, ಫೈಬ್ರಾಯ್ಡ್ಸ್ ಅಂತ ಕರೀತಾರೆ. ಮುಖ್ಯವಾಗಿ ಅಲ್ಸರ್ ಕಾರಣದಿಂದಾನೆ ಇನ್ಫ್ಲಮೇಷನ್ ಅಂತ ಕರೀತಾರೆ. ಅದಕ್ಕೆ ಕಾರ್ನರಿ ಆರ್ಟರೀಸ್ ಇನ್ಫ್ಲಮೇಷನ್ ಅಂತ ಕರೀತಾರೆ. ಆ ಒಂದು ಹಿಟ್ಟನ್ನ 2 ಲೋಟ ನೀರಲ್ಲಿ ರಾತ್ರಿ ನೆನೆಸ್ಬೇಕು. ಅದಾದ್ಮೇಲೆ ಕಟ್ಟಿಟ್ಟು ಅದನ್ನ ರಾತ್ರಿ ಮೊದಲೇದಾಗಿ ಇವಾಗ ಅಲ್ಸರ್ನ ಸಮಸ್ಯೆ ತುಂಬಾ ಜನಕ್ಕೆ ಹೊಟ್ಟೆಯಲ್ಲಿ ಗಡ್ಡೆ ಆಗುವಂತದ್ದು, ಹುಣ್ಣಾಗುವಂತದ್ದು ನೋಡ್ತೀವಿ. ಇದಕ್ಕೆಲ್ಲ ಏನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಈ ಅಲ್ಸರ್ ಅಂತ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಪಿತ್ತ ವಿಕಾರದಿಂದ ಬರುತ್ತೆ. ಶರೀರದಲ್ಲಿ 5 ಬಗೆಯ ಪಿತ್ತಗಳಿದೆ: ಪಾಚಕ, ರಂಜಕ, ಸಾಧಕ, ಆಲೋಚಕ, ಬ್ರಾಜಕ. ಈ ಪಿತ್ತ ವಿಕಾರದಲ್ಲಿ ಯಾವುದೇ ಒಂದು ಪಿತ್ತ ವಿಕಾರ ಆದ್ರೂ ಈ ಅಲ್ಸರ್ ಸಮಸ್ಯೆಗಳು ಬರ್ತವೆ. ಇನ್ಫ್ಲಮೇಷನ್ಗೆ ಪಿತ್ತ ವಿಕಾರನೇ ಮೂಲ ಕಾರಣ. ಅದಕ್ಕಾಗಿ ಪಿತ್ತ ವಿಕಾರವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಪದಾರ್ಥಗಳನ್ನ, ಉಷ್ಣ ಪದಾರ್ಥಗಳನ್ನ ಬಿಡಬೇಕು. ಅಲ್ಸರ್ ಬಾಯಲ್ಲಾಗ್ಬೋದು, ಕರಳಲ್ಲಾಗ್ಬೋದು, ಲಿವರ್ಲಾಗ್ಬೋದು, ಕಿಡ್ನಿಲಾಗ್ಬೋದು, ಎಲ್ಲಿ ಬೇಕಾದ್ರೂ ಸ್ವೆಲ್ಲಿಂಗ್ ಆಗೋದು, ಉರಿಯೂತ ಆಗೋದು, ಹಾರ್ಟ್ ಬ್ಲಾಕೇಜ್ ಆಗೋದು ಕೂಡ, ಹಾರ್ಟ್ನಲ್ಲಿ ಒಂದು ಬ್ಲಾಕೇಜ್ ಆಗೋದು ಕೂಡ ಮುಖ್ಯವಾಗಿ ಅಲ್ಸರ್ ಕಾರಣದಿಂದಾನೆ. ಇನ್ಫ್ಲಮೇಷನ್ ಅಂತ ಕರೀತಾರೆ. ಅದಕ್ಕೆ ಕಾರ್ನರಿ ಆರ್ಟರೀಸ್ ಇನ್ಫ್ಲಮೇಷನ್ ಅಂತ ಕರೀತಾರೆ. ಅದೊಂದು ಅಲ್ಸರ್ ರೀತಿಯಲ್ಲೇನೆ. ಅದೇ ಬೇರೆ ಬೇರೆ ಕಡೆ ಆದ್ರೆ ಬೇರೆ ಬೇರೆ ರೋಗ ಹೇಳ್ತಾರೆ. ಅದು ಗರ್ಭಕೋಶದಲ್ಲಾದ್ರೆ PCOD, PCOS, ಫೈಬ್ರಾಯ್ಡ್ಸ್ ಅಂತ ಕರೀತಾರೆ. ಬ್ರೈನ್ ಅಲ್ಲಾದ್ರೆ ಬ್ರೈನ್ ಹೆಮರೇಜ್ ಅಂತಾರೆ. ಕಾಲಲ್ಲಾದ್ರೆ ವೆರಿಕೋಸ್ ವೇನ್ ಅಂತಾರೆ. ಕಿಡ್ನಿಲಾದ್ರೆ ಕಿಡ್ನಿಲಿ ಸ್ಟೋನು ಅಥವಾ ಕಿಡ್ನಿಲಿ ಗಂಟು ಅಂತಾರೆ. ಲಿವರ್ಲಾದ್ರೆ ಲಿವರ್ನಲ್ಲಿ ಪಾಲಿಪು, ಗಂಟು ಅಂತ ಹೇಳ್ತಾರೆ, ಅಥವಾ ಸ್ಟೋನ್ ಅಂತ ಹೇಳ್ತಾರೆ. ಇವೆಲ್ಲವೂ ಪಿತ್ತ ವಿಕಾರದಿಂದನೇ ಆಗೋದು ಅಲ್ಸರ್, ಉರಿಯೂತ, ಇನ್ಫ್ಲಮೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಇದಕ್ಕೆ ಮುಖ್ಯ ಮನೆಮದ್ದು ಅಂತ ಹೇಳಿದ್ರೆ ಅಂಬ್ಲಿ. ಯಾರಿಗೆ ಅಲ್ಸರ್ ಆಗಿರುತ್ತೆ ಅಂತವ್ರು ಅಂಬ್ಲಿ ಸೇವನೆ ಮಾಡೋದು. ಅಂಬ್ಲಿ ಹೇಗೆ ಮಾಡೋದು ಅಂದ್ರೆ 2 ಚಮಚ ಹೆಚ್ಚು ಹಿಟ್ಟು ಹಾಕಿದ್ರೆ ಅದು ಅಂಬ್ಲಿ ಆಗಲ್ಲ, ಮುದ್ದೆ ಆಗುತ್ತೆ. ಒಬ್ಬರಿಗೆ ಆದ್ರೆ 2 ಚಮಚ ಅಂದ್ರೆ 15ರಿಂದ ಮ್ಯಾಕ್ಸಿಮಮ್ 10ರಿಂದ 15 ಗ್ರಾಮ್ ಸಾಕು ಹಿಟ್ಟು ಒಬ್ಬರಿಗೆ. ಆ ಒಂದು ಹಿಟ್ಟನ್ನ 2 ಲೋಟ ನೀರಲ್ಲಿ ರಾತ್ರಿ ನೆನೆಸ್ಬೇಕು. ಅದನ್ನ ಬೆಳಗ್ಗೆ ಎದ್ದು ಕುದಿಸ್ಬೇಕು. ಕುದಿಸಿ ಕುದಿನ ಮಡಿಕೆಲೆ ಕುದಿಸ್ಬೇಕು. ಕುದಿಸಿ ಅದನ್ನ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಮೇಲೆ ಬಟ್ಟೆ ಕಟ್ಟಿ, ತೆಳುವಾದ ಬಟ್ಟೆ ಕಟ್ಟಿ ಇಡಬೇಕು. ಬೆಳಗ್ಗೆ ಕುದಿಸಿ ಅದು 2 ಲೋಟ ಕುದ್ದು 1 ಲೋಟ ಕಿಳಿಬೇಕು, ಹಂಗ್ ಕುದಿಸ್ಬೇಕು. ಅದಾದ್ಮೇಲೆ ಕಟ್ಟಿಟ್ಟು ಅದನ್ನ ರಾತ್ರಿ ನಾವೇನ್ ಮಾಡ್ಬೇಕಂದ್ರೆ ಸೇವನೆ ಮಾಡ್ಬೇಕು. ರಾತ್ರಿ ಅಂದ್ರೆ ಸಾಯಂಕಾಲ 6 ಗಂಟೆ, 8-9 ಗಂಟೆಗೆ ಸೇವನೆ ಮಾಡಿದ್ರೆ ಯೂಸ್ ಇಲ್ಲ. 6 ಗಂಟೆಗೆ ಒಂದ್ ಸ್ವಲ್ಪ ಮಜ್ಜಿಗೆ ಮಿಶ್ರಣ ಮಾಡ್ಕೊಂಡು ಆ ಒಂದು ಅಂಬ್ಲಿ ಕುಡಿದ್ರೆ ಇದರಲ್ಲಿ ಪ್ರೋಬಯೋಟಿಕ್, ಪ್ರಿಬಯೋಟಿಕ್ ಅದ್ಭುತವಾಗಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇರ್ತದೆ. ಎಲ್ಲೇ ಅಲ್ಸರ್ ಆದ್ರೂ ಕೂಡ ಅದನ್ನು ಗುಣ ಮಾಡ್ತಕ್ಕಂಥ ಶಕ್ತಿ ಅಂಬ್ಲಿಗೆ ಒಂದಿದೆ. ಬಾಯಲ್ಲಿ ಏನಾದ್ರು ಅಲ್ಸರ್ ಆದಾಗ ಗಂಧ ತೆಗೆದು ಬಾಯಿಗೆ ಹಚ್ಚಿದ್ರೆ ಬಾಯಲ್ಲಿರೋ ಅಲ್ಸರು, ದೌಡಲ್ಲಿ ಏನಾದ್ರು ಅಲ್ಸರ್ ಆದ್ರೆ ಅದು ಗುಣ ಆಗುತ್ತೆ. ಹೀಗೆ ಅಂಬ್ಲಿ ಕುಡಿಯೋದು. ಮತ್ತೆ ಎಳ್ನೀರನ್ನ ಕುಡಿಯೋದ್ರಿಂದ ಕೂಡ ಅಲ್ಸರ್ ಬಹಳ ಬೇಗ ಗುಣ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟದ್ದು ಒಳಗೆ ಏನೋ ಅಲ್ಸರ್ ಆಗಿದ್ರು ಕೂಡ. ಆಮೇಲೆ ನಿರಂಜನ ಫಲ ಅಂತ ಸಿಗ್ತದೆ. ಅದನ್ನ ಒಂದು 10 ಬೀಜ ರಾತ್ರಿ ನೆನೆಸ್ಬೇಕು. ನೆನೆಸಿ ಬೆಳಗ್ಗೆ ಅದು ಜಾಮೂನ್ ತರ, ಅದು ಉಂಡೆ ಉಂಡೆ ತರ ಆಗಿರುತ್ತೆ. ಅದನ್ನ ಕಿವುಚಿ ಬೆಳಗ್ಗೆ ಅದು ಕುಡಿಬೇಕು. ಆ ನಿರಂಜನ ಫಲವನ್ನು ಸೇವನೆ ಮಾಡೋದ್ರಿಂದ ಕೂಡ ಅಲ್ಸರ್ ಸಮಸ್ಯೆಗಳು ಬಹಳ ಬೇಗ ಗುಣ ಆಗ್ತವೆ. ಮತ್ತಿನ್ನೊಂದು ಕಾಡಬಸಳೆ ಎಲೆ ಅಂತಿದೆ. ಆ ಕಾಡಬಸಳೆ ಎಲೆಯನ್ನ ಪ್ರತಿನಿತ್ಯ ಒಂದು 3 ತಿಂಗಳವರೆಗೂ 4 ಎಲೆ ಸೇವನೆ ಮಾಡೋದ್ರಿಂದ ಕೂಡ ಅಗದು ತಿನ್ನಬೇಕು. ಬೆಳಗ್ಗೆ 4, ಸಾಯಂಕಾಲ 4. ಇದರಿಂದ ಕೂಡ ಅಲ್ಸರ್ ಬೇಗ ಗುಣ ಆಗ್ಬೋದು. ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಯಾಕಂದ್ರೆ ಇಂತಹ ಸಮಸ್ಯೆಗಳೇ ಮುಂದೆ ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗ್ತಿರ್ತವೆ. ಅದಕ್ಕೆ ಆಯುರ್ವೇದದಲ್ಲಿ ಅದಕ್ಕೆ ಬೆಸ್ಟ್ ಔಷಧಿಗಳಿದಾವೆ. ಲಿವರ್ಗೆ ಅಲ್ಸರು ಮತ್ತೆ ಆಮೇಲೆ ಕರಳಿಗೆ ಅಲ್ಸರ್ ಆಗಿದ್ರೆ ಅಂತಹ ಸಮಸ್ಯೆಗಳನ್ನ ನಾವು ಹಲವಾರು ಔಷಧಿ ಕೊಟ್ಟು ಬಹಳ ಜನರಿಗೆ ಗುಣಪಡಿಸಿದ್ದೇವೆ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿದ್ರೆ ಮನೇಲಿ ಮಾಡ್ಕೊಂಡು ನೋಡಿ. ಜಾಸ್ತಿ ಆದ್ರೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.